ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ನ್ಯೂಸನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. 2 ಸ್ಟಾಕ್ಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಡಿಸ್ಕ್ಲೈಮರ್: ಇಲ್ಲಿ ನೀಡುತ್ತಿರುವಂತಹ ಯಾವುದೇ ಮಾಹಿತಿಗಳು ನಿಮಗೆ ಸಜೆಷನ್ ಆಗಿರೋದಿಲ್ಲ. ದಯಮಾಡಿ ನೀವು ಕೂಡ ಚೆನ್ನಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಧ್ಯಯನ ಮಾಡಿದ ನಂತರ ನಿಮ್ಮ ನಿರ್ಧಾರವನ್ನು ಕೈಗೊಳ್ಬೋದು. ಯಾವುದೇ ರೀತಿಯ ನಿರ್ಧಾರಗಳನ್ನು ಈ ವಿಡಿಯೋಗಳನ್ನು ನೋಡಿ ತೆಗೆದುಕೊಳ್ಬೇಡಿ. ಜಸ್ಟ್ ಅಬ್ಸರ್ವೇಷನ್ ಅಷ್ಟೇ, ಶೈಕ್ಷಣಿಕ ಮಾಹಿತಿಗಾಗಿ ಮಾತ್ರ. 1ನೇ ಸ್ಟಾಕು ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡು. ಈ ಒಂದು ಸ್ಟಾಕ್ ಬಗ್ಗೆ ಮಾಹಿತಿ: ನಿನ್ನೆ ಆಟೋ ಸೆಕ್ಟರ್ ಬಗ್ಗೆ ಒಂದು ರಿಸಲ್ಟ್ಗಳು ಓಪನ್ ಆಗಿದೆ. ಎಲ್ಲ ಆಟೋ ಸೆಕ್ಟರ್ಗಳ ರಿಸಲ್ಟ್ಗಳು ಬಂದಿದೆ. ಹಾಗಾಗಿ ಅದರಲ್ಲಿ ಮಾರುತಿ ಸುಜುಕಿ ಈ ಒಂದು ಸೆಕ್ಟರ್, ಆ ಸೆಕ್ಟರಲ್ಲಿ ಬರುವಂತಹ ಮಾರುತಿ ಸುಜುಕಿ ಸ್ಟಾಕ್ ಬಗ್ಗೆ ಇಲ್ಲಿ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈಗ ಮಾರುತಿ ಸುಜುಕಿ ಸ್ಟಾಕ್ನಲ್ಲಿ ಸುಮಾರು 26% ಗ್ರೋತ್ ಆಗಿದೆ ಅಂತ ಹೇಳಿ ಒಂದು ನ್ಯೂಸ್ ಬಂದಿದೆ. ಪಾಸಿಟಿವ್ ನ್ಯೂಸ್ ಬಂದಿರೋದ್ರಿಂದ ಇವತ್ತು ಮಾರ್ಕೆಟು ಮೇಲಕ್ಕೆ ಹೋಗುವ ಸಾಧ್ಯತೆ ಇದೆ ಅಂತ ನಾವು ಗೆಸ್ ಮಾಡ್ಬೋದು. ಆದರೆ ಮಾರ್ಕೆಟ್ ಏನು ಮಾಡಿದೆ? ಮಾರ್ಕೆಟ್ನಲ್ಲಿ ಈಗ ನಮ್ಮ ಒಂದು ಚಾರ್ಟ್ ಪ್ರಕಾರ, ನಮ್ಮ ಒಂದು ಲೆವೆಲ್ಸ್ ಪ್ರಕಾರ ಆಲ್ರೆಡಿ ಮಾರ್ಕೆಟು ಮೂಮೆಂಟ್ ಆಗಿ ಮತ್ತು ಈ ಲೆವೆಲ್ಸ್ಗಳಲ್ಲಿ ಒಂದು ರಿಜೆಕ್ಷನ್ ತಗೊಂಡು ಮತ್ತು ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ. ಓಕೆ, ಈಗ ಸದ್ಯಕ್ಕೆ ನಿನ್ನೆ ರಿಸಲ್ಟ್ ಬಂದಿರೋದ್ರಿಂದ 26% ಗ್ರೋತ್ ಕೂಡ ಇದೆ. ಎಲ್ಲ ಸೆಕ್ಟರ್ಗಳಲ್ಲೂ ಇದೆ. ಎಲ್ಲ ಸೆಕ್ಟರ್ ಅಲ್ಲ, ಆಟೋ ಸೆಕ್ಟರ್ನ ಬೇರೆ ಬೇರೆ ಸ್ಟಾಕ್ಗಳಲ್ಲೂ ಕೂಡ ಇವತ್ತು ಪಾಸಿಟಿವ್ ಆಗಿ ನ್ಯೂಸ್ ಇದೆ. ಮಾರುತಿಯಲ್ಲೂ ಕೂಡ ಪಾಸಿಟಿವ್ ನ್ಯೂಸ್ ಇದೆ. ಅದರ ಪ್ರಕಾರ ಇವತ್ತು ಏನೇ ಪಾಸಿಟಿವ್ ಆದರೂ ಈ ಲೆವೆಲ್ಸ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನೇ ನಾನು ಹೇಳಕ್ಕೆ ಹೊರಟಿರೋದು. ಸದ್ಯಕ್ಕೆ ಆಲ್ರೆಡಿ ಇಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದು ಮತ್ತೆ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ. ರಿಸಲ್ಟ್ ಮೇಲೆ ಮಾರ್ಕೆಟು ಸಡನ್ನಾಗಿ ಹಾಗೆ ಮೇಲಕ್ಕೆ ಹೋಗೋದಿಲ್ಲ. ನನ್ನ ಪ್ರಕಾರ ಮತ್ತೆ ಮೇಲ್ಗಡೆ ಒಂದು ಲೈನ್ ಇದೆ ಅಲ್ವಾ, ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರಬೇಕು. ಇಲ್ಲಾಂದರೆ ಮೇಲ್ಗಡೆ ಅಲ್ಲೊಂದು ಲೈನ್ ಇದೆ, ಅದರಿಂದನೂ ಕೆಳಗಡೆ ಬರಬೇಕು. ಇಲ್ಲಾಂದರೆ ಕೆಳಗಡೆ ಬಂದು ಸಪೋರ್ಟ್ ತೊಗೊಳ್ಬೇಕು. ಟೋಟಲಿ ಈ ಲೆವೆಲ್ಸ್ಗಳು ಇಲ್ಲಿ ವರ್ಕ್ ಆಗಲೇಬೇಕು. ಯಾಕಂದರೆ ರಿಸಲ್ಟ್ ಏನೇ ಇದ್ದರೂ ಹಳೆ ಇನ್ವೆಸ್ಟರ್ಸ್ಗಳು ಅವ್ರ ಮೈಂಡ್ಸೆಟ್ ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇದರಲ್ಲಿ ಹೊಸ ಇನ್ವೆಸ್ಟರ್ಸ್ಗಳು ಯಾರೇ ಬಂದರೂ ಕೂಡ ಹಳೆ ಇನ್ವೆಸ್ಟರ್ಸ್ಗಳು ತಮ್ಮ ಲಾಭವನ್ನು ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ. ಅದರ ಪ್ರಕಾರ ನಮ್ಮ ಚಾರ್ಟ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಈಗ ಸಂಜೆಯ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ಇನ್ನೊಂದು ಸ್ಟಾಕಿಗೆ ಹೋಗೋಣ. ಇನ್ನೊಂದು ಸ್ಟಾಕು ಹೊಸ IPO ಲಾಂಚ್ ಆಗಿದೆ. ಅದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಅನ್ನೋದನ್ನು ನೋಡೋಣ. ಇದು ಲೆನ್ಸ್ಕಾರ್ಟ್ ಸೊಲ್ಯೂಷನ್ಸ್ ಅಂತ ಹೇಳಿ ಒಂದು IPO ನವಂಬರ್ ತಿಂಗಳಲ್ಲಿ ಲಾಂಚ್ ಆಗಿರುವಂಥದ್ದು. ಈ ಒಂದು IPO ಇವಾಗ ಸ್ಟಾಕಲ್ಲಿ ಲಿಸ್ಟ್ ಆಗಿದೆ. ಈಗ ನವಂಬರಲ್ಲಿ ಒಂದು ತಿಂಗಳು ಆಲ್ಮೋಸ್ಟ್ ಆಗಿದೆ. ಒಂದು ತಿಂಗಳಾದಮೇಲೆ ಇದರ ಕಂಪನಿ ರಿಸಲ್ಟ್ ಬಂದಿದೆ. ರಿಸಲ್ಟ್ನಲ್ಲಿ ಸುಮಾರು 100 ಕೋಟಿ ಪ್ರಾಫಿಟ್ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಮತ್ತು ಸೇಲ್ಸ್ ಕೂಡ ಇಂಪ್ರೂವ್ ಆಗಿದೆ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಇದು ಸುಮಾರು 2008 ಈ ಕಂಪನಿ ಓಪನ್ ಆಗಿದೆ. ಬಟ್ ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗಿರೋದು ಲಾಸ್ಟ್ ಒಂದು ತಿಂಗಳಿಂದ. ಇದರಲ್ಲಿ ಆಲ್ರೆಡಿ ಈಗ ನಿನ್ನೆ ದಿನವೇ 4% ಆಲ್ರೆಡಿ ಈ ಕಂಪನಿ ಮೂವ್ ಆಗಿದೆ ಮತ್ತು ಆಲ್ ಟೈಮ್ ಹೈಗೆ ಕೂಡ ಬಂದಿದೆ. ಇದನ್ನು 5 ಮಿನಿಟ್ಸಲ್ಲಿ ಸ್ವಿಚ್ ಮಾಡಿ ನೋಡೋಣ. ಓಕೆ, 5 ಮಿನಿಟ್ಸಲ್ಲಿ ನೋಡೋದಾದರೆ ಈಗ ನಮ್ಮ ಲೆವೆಲ್ಸ್ಗಳು ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ನೋಡಿ, ಒಂದು ಟಾಪ್ ಲೆವೆಲಿಂದ ರಿಜೆಕ್ಷನ್ ತಗೊಂಡು ಅಲ್ಲಿ ಮಾರ್ಕೆಟ್ ಮೂಮೆಂಟ್ಸನ್ನು ನೋಡ್ಬೋದು. 5 ಮಿನಿಟ್ಸಲ್ಲಿ ಏನಾಗಿದೆ ಅಂತೇಳಿ ಸಪೋರ್ಟ್ ತೊಗೊಂಡು ಹಾಗೆಯೇ ಕೆಳಗಡೆ ಬರ್ತಾಯಿದೆ. ಬಟ್ ಇದರಲ್ಲೂ ಕೂಡ ಪಾಸಿಟಿವ್ ನ್ಯೂಸ್ ಇರೋದ್ರಿಂದ ಈ ಸ್ಟಾಕ್ ಕೂಡ ಇವತ್ತು ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸ್ ಇರುತ್ತೆ. ಹಾಗೆಂತೇಳಿ ಮಾರ್ಕೆಟಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಅಂತೇಳಿ ಮಾರ್ಕೆಟ್ ಒಂದೇ ಸಮಯ ಮೇಲಕ್ಕೆ ಹೋಗಲ್ಲ. ಎಲ್ಲ ಕಡೆ ರೆಸಿಸ್ಟೆನ್ಸ್ಗಳು ಇರುತ್ತೆ. ಆ ರೆಸಿಸ್ಟೆನ್ಸ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಈ ಒಂದು ಸ್ಟಾಕ್ ಮಾರ್ಕೆಟ್ ಕಲಿಯೋದರ ಉದ್ದೇಶ. ಹಾಗಾಗಿ ಇವತ್ತು
ಮಾರ್ಕೆಟ್ ಓಪನ್ ಆದಮೇಲೆ ಸಾಯಂಕಾಲ ನಾನು ಮತ್ತೆ ಈ ಎರಡೂ ಸ್ಟಾಕ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಎರಡರಲ್ಲೂ ಪಾಸಿಟಿವ್ ನ್ಯೂಸ್ ಇದೆ. ಈ ಥರ ಪಾಸಿಟಿವ್ ನ್ಯೂಸ್ ಇದ್ದಾಗ ಮಾರ್ಕೆಟ್ ನೆಕ್ಸ್ಟ್ ಡೇ ಯಾವ ಥರ ಬಿಹೇವಿಯರ್ ಮಾಡುತ್ತೆ, ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಕೆಳಗಡೆನೂ ಬರ್ಬೋದು. ಯಾಕಂದರೆ ಹಳೆ ಇನ್ವೆಸ್ಟರ್ಸ್ಗಳು ಏನೇನು ಮಾಡ್ತಾರೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೊಸೊಬ್ಬರು ಎಷ್ಟೇ ಬಂದರೂ ಕೂಡ ಅಲ್ಲಿ ಸೆಲ್ಲರ್ಸ್ಗಳು ಇದ್ದೇ ಇರ್ತಾರೆ. ಸೆಲ್ಲರ್ಸ್ಗಳ ಪ್ರಕಾರ ಮಾರ್ಕೆಟ್ ನಡೀತಾ ಹೋಗುತ್ತೆ. ಹಾಗಾಗಿ ನೋಡೋಣ, ಈ ವಿಡಿಯೋದಲ್ಲಿ ತಿಳಿಸಿರುವಂಥ ವಿಚಾರಗಳು ಸಂಜೆ ಮತ್ತೆ ಇನ್ನೊಂದು ಸಲ ನೋಡೋಣ. ಸದ್ಯಕ್ಕೆ ಮಾರುತಿ ಸುಜುಕಿ ಮತ್ತು ಲೆನ್ಸ್ಕಾರ್ಟ್ ಸೊಲ್ಯೂಷನ್ಸ್ ಈ ಎರಡೂ ಸ್ಟಾಕ್ಗಳನ್ನು ಇವತ್ತು ಅಬ್ಸರ್ವ್ ಮಾಡಿ ನಾನು ಸಂಜೆ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಸದ್ಯಕ್ಕೆ ನಮ್ಮ ಲೆವೆಲ್ಸ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡೋಕ್ಕೋಸ್ಕರನೇ ಈ ವಿಡಿಯೋವನ್ನು ಮಾಡ್ತಿರೋದು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.